ಪವರ್ ಫೋಕಸ್ಗೆ ಸ್ವಾಗತ. ನಾನು ಪೂರ್ಣಿಮಾ. ನೋಡಿ, ಇತ್ತೀಚೆಗೆ ಕಾಂಗ್ರೆಸ್ ಸರ್ಕಾರ ವಿವಾದಗಳ ಸುಳಿಯಲ್ಲಿ ಸಿಲುಕೊಂಡು ವಿಲವಿಲ ಅಂತ ಒದ್ದಾಡ್ತಾ ಇರೋದು. ಒಂದಾದರ ಮೇಲೊಂದರಂತೆ ವಿವಾದಗಳು. ವಕ್ಫು ವಿವಾದ, ರೈತರ ಜಮೀನುಗಳಿಗೆ ಬೇಲಿ ಹಾಕಿದ್ದಾಯಿತು. ಅದಾದ ಮೇಲೆ ಕಳೆದ ಕೆಲ ದಿನಗಳಿಂದ BPL ಕಾರ್ಡ್ ರದ್ದು ರಾಜ್ಯಾದ್ಯಂತ ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗಿದೆ. ಅದಾಯಿತು. ಅದಾದ್ಮೇಲೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬಡವರ ರಕ್ತ ಹೀರುವಂತಹ ಕೆಲಸ, ಶುಲ್ಕವನ್ನ ಏರಿಕೆ ಮಾಡುವಂತಹ ಕೆಲಸ. ಈಗ ಸರ್ಕಾರದ ವಿರುದ್ಧ ರಾಜ್ಯದ ಜನ ಹಿಡಿಶಾಪ ಹಾಕ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರೇ, ನಿಮ್ಮ ಯಾವುದೇ ಗ್ಯಾರಂಟಿಗಳು ನಮಗೆ ಬೇಡ, ನಿಮ್ಮ ಪಂಚ ಗ್ಯಾರಂಟಿಗಳನ್ನ ನೀವೇ ಇಟ್ಕೊಳ್ಳಿ, ದಯವಿಟ್ಟು ನಮ್ಮ BPL ಕಾರ್ಡನ್ನು ರದ್ದು ಮಾಡಬೇಡಿ, ನಮ್ಮ ರಕ್ತ ಹೀರುವಂತ ಕೆಲಸ ಮಾಡಬೇಡಿ ಅಂತ ಹೇಳಿ ರಾಜ್ಯಾದ್ಯಂತ ಜನ ಈಗ ಸರ್ಕಾರದ ವಿರುದ್ಧ ಹಿಡಿಶಾಪ ಹಾಕ್ತಾ ಇದ್ದಾರೆ. ವಿಪಕ್ಷಗಳು ಇದನ್ನೇ ಅಸ್ತ್ರವನ್ನಾಗಿ ಬಳಕೆ ಮಾಡಿಕೊಂಡು ರಾಜ್ಯಾದ್ಯಂತ ಹೋರಾಟಕ್ಕೆ ಇಳಿದಿರೋದು. ಈ ಎರಡೂ ವಿಚಾರದ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ರಾಜ್ಯಾದ್ಯಂತ ದೊಡ್ಡ ವಿವಾದ ಸೃಷ್ಟಿ ಮಾಡಿರುವಂತಹ ವಿಚಾರ BPL ಕಾರ್ಡು ರದ್ದಾಗ್ತಾ ಇರುವಂತಹ ವಿಚಾರ. ನೋಡಿ, BPL ಕಾರ್ಡನ್ನ ರದ್ದು ಮಾಡಬೇಡಿ ಅಂತ ಹೇಳಿ ನಾವು ಯಾವುದೇ ಕಾರಣಕ್ಕೂ ಕೂಡ ಸರ್ಕಾರಕ್ಕೆ ಹೇಳಲ್ಲ. ಒಂದಷ್ಟು ಮಾನದಂಡಗಳಿದೆ. ಯಾರು ಅರ್ಹರಲ್ವೋ ಅಂಥವರ ಕಾರ್ಡ್ಗಳನ್ನ ರದ್ದು ಮಾಡಿ, ಒಂದಷ್ಟು ಮಾನದಂಡಗಳಿರುತ್ತೆ. ಆದರೆ ಯಾರೆಲ್ಲ BPL ಕಾರ್ಡುದಾರರು ಅರ್ಹರಿದ್ದಾರೋ ಅಂಥವರ ಕಾರ್ಡುಗಳು ಕೂಡ ಈಗ ರದ್ದಾಗಿದೆ. ಬಡವರಂತೂ ಕಣ್ಣೀರಾಗ್ತಾ ಇದ್ದಾರೆ. ರೇಷನ್ ತಗೊಳಕ್ ಹೋಗ್ತೀವಿ, ನಿಮ್ಮ ಕಾರ್ಡ್ ರದ್ದಾಗಿದೆ ಅಂತ ಹೇಳಿ ಕಳಿಸ್ತಾರೆ. ನಾವೇನ್ ಮಾಡ್ಬೇಕು ಸ್ವಾಮಿ ಅಂತ ಹೇಳಿ. ಹಾಗಾದ್ರೆ ಯಾವ ರೀತಿ ರಾಜ್ಯಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ? ಇದಕ್ಕೆ ಸಂಬಂಧಪಟ್ಟಂತಹ ಬ್ರೇಕಿಂಗ್ ಅಪ್ಡೇಟ್ ಇದೆ, ನೋಡ್ತಾ ಹೋಗೋಣ. BPL ವಿವಾದದಲ್ಲಿ ಸಿಲುಕಿ ರಾಜ್ಯ ಸರ್ಕಾರ ವಿಲವಿಲ ಅಂತ ಒದ್ದಾಡ್ತಾ ಇದೆ. ರಾಜ್ಯದಲ್ಲಿ 1 ಲಕ್ಷಕ್ಕೂ ಹೆಚ್ಚು BPL ಕಾರ್ಡು ರದ್ದಾಗಿದ್ದಾವೆ. ಜನ ಹಿಡಿಶಾಪ ಹಾಕ್ತಾ ಇದ್ದಾರೆ. ಅರ್ಹತೆ ಇರುವ ಅನೇಕರ BPL ಕಾರ್ಡು ಸಹ ದಿಢೀರಂತ ರದ್ದಾಗಿದೆ. ರಾಜ್ಯಾದ್ಯಂತ ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ. ಸಿಎಂಗೆ ಈಗ ಮತ್ತೊಂದು ಟೆನ್ಷನ್ ಶುರುವಾಗಿದೆ. ಪಡಿತರ ಅಂಗಡಿಗಳ ಮುಂದೆ ಕಿಲೋಮೀಟರ್ ಗಟ್ಟಲೆ ಜನ ಸರದಿ ಸಾಲು. ರೇಷನ್ ತಗೊಳಕ್ ಹೋಗ್ತಾರೆ, ನಿಮ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. BPL ಕಾರ್ಡು ಪರಿಶೀಲನೆ ಮತ್ತು ರೇಷನ್ಗೆ ಜನರ ಸಾಲು ಸಾಲು. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಜನರ ಆಕ್ರೋಶ ಹೆಚ್ಚಾಗಿದೆ. ನೋಡಿ, ಗಮನಿಸ್ತಾ ಇದ್ದೀರಾ, ಪಾಪ ಸರತಿ ಸಾಲಲ್ಲಿ ಇರಬರ ಕೆಲಸ ಕಾರ್ಯಗಳನ್ನ ಬಿಟ್ಟು ಹಿಂಗೆ ಸರತಿ ಸಾಲಲ್ಲಿ ನಿಲ್ಬೇಕಾದಂತಹ ಪರಿಸ್ಥಿತಿ. ಯಾಕೆ ಹಿಂಗೆ ಆಗ್ತಾ ಇದೆ ನೋಡಿ, ಜನ ಅಂತೂ ಹಿಡಿಶಾಪ ಹಾಕ್ತಾ ಇದ್ದಾರೆ ಸರ್ಕಾರಕ್ಕೆ. ಸಿದ್ದರಾಮಯ್ಯ ಅವರೇ, ದಯವಿಟ್ಟು ನಿಮ್ಮ ಗ್ಯಾರಂಟಿ ನಮಗೆ ಬೇಡವೇ ಬೇಡ, ನಿಮ್ಮ 2,000 ರೂಪಾಯಿ, ನಿಮ್ಮ ಫ್ರೀ ಬಸ್ಸು ನೀವೇ ಇಟ್ಕೊಳ್ಳಿ, ನಮ್ಮ BPL ಕಾರ್ಡ್ ಮಾತ್ರ ರದ್ದು ಮಾಡಬೇಡಿ. ನೀವು ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ? ಸಿದ್ದರಾಮಯ್ಯ ಅವರ ಸರ್ಕಾರದ ಮೇಲೆ ನಮಗೆ ಬಹಳಷ್ಟು ಗೌರವ ಇತ್ತು, ಯಾಕೆ ಹಿಂಗೆ ಆಗ್ತಾ ಇದೆ? ಯಾಕಂದರೆ ಎಷ್ಟೋ ಜನ BPL ಕಾರ್ಡ್ ನೆಚ್ಕೊಂಡಿರೋರು, ತಿಂಗಳ ರೇಷನ್ ಬರುತ್ತೆ, ಜೀವನ ನಡೆಸೋರು ಎಷ್ಟೋ ಜನ ಇರ್ತಾರೆ. ಮಕ್ಕಳುಗಳು ಸರಿಯಾಗಿ ನೋಡ್ಕೊಳ್ಳಲ್ಲ, ವಯಸ್ಸಾದಂಥ ತಂದೆ ತಾಯಿರು ಇರ್ತಾರೆ, ಮನೇಲಿ ದುಡಿಯೋಂಥವ್ರು ಯಾರೂ ಕೂಡ ಇರಲ್ಲ, ಸರ್ಕಾರದಿಂದ ಬರುವಂಥ ಒಂದಷ್ಟು ಸವಲತ್ತುಗಳನ್ನು ಪಡ್ಕೊಂಡಿರ್ತಾರೆ. BPL ಕಾರ್ಡ್ ಎಷ್ಟೆಲ್ಲ ಯೂಸ್ ಆಗುತ್ತೆ. ಪ್ರತಿ ತಿಂಗಳು ರೇಷನ್ ಬರುತ್ತೆ ಮನೆಗೆ, ಅದರ ಜೊತೆಗೆ ಉಚಿತವಾಗಿ ಹಾಸ್ಪಿಟಲ್ಗಳಲ್ಲಿ ಟ್ರೀಟ್ಮೆಂಟ್ಗಳನ್ನ ಪಡ್ಕೋಬಹುದು. ಹಾಸ್ಪಿಟಲ್ಗೆ ಟ್ರೀಟ್ಮೆಂಟ್ಗೆ ಹೋಗಬೇಕು ಅಂತ ಹೇಳಿದ್ರೆ ಕೇಳದೆ ಫಸ್ಟು ರೇಷನ್ ಕಾರ್ಡ್ ಇದೆಯಾ, BPL ಕಾರ್ಡ್ ಇದೆಯಾ ಅಂತ ಹೇಳಿ. ಹಾಗಾಗಿ ಏಕಾಏಕಿ BPL ಕಾರ್ಡನ್ನು ರದ್ದು ಮಾಡಿದ್ರೆ ನಾವೇನು ಮಾಡೋದು? ತಾತ್ಕಾಲಿಕವಾಗಿ ಕಾರ್ಡ್ಗಳನ್ನು ಅಮಾನತಿನಲ್ಲಿ ಇಡಲಾಗಿದೆ. ತಾತ್ಕಾಲಿಕವಾಗಿ ಅಮಾನತಿನಲ್ಲಿ ಇಡಲಾಗಿರೋದು. ಇವತ್ತು ಆಹಾರ ಸಚಿವ KH ಮುನಿಯಪ್ಪ ಅವರು ಜನತೆಗೆ ಭರವಸೆ ಕೊಟ್ಟಿದ್ದಾರೆ. ಇವತ್ತು ದಿಢೀರಂತ ಸುದ್ದಿಗೋಷ್ಠಿ ನೋಡಿ, ಕಾರ್ಡ್ ರದ್ದತಿ ಕುರಿತು ಮಾಹಿತಿಯನ್ನ ಕೊಟ್ಟಿದ್ದಾರೆ ಮಂತ್ರಿ ಮುನಿಯಪ್ಪ ಅವರು. ತೆರಿಗೆ ಕಟ್ಟುವವರ 98,000 BPL ಕಾರ್ಡು ಕ್ಯಾನ್ಸಲ್ ಆಗಿದೆ. ಯಾರೆಲ್ಲ ಟ್ಯಾಕ್ಸ್ ಪೇಯರ್ ಇದ್ದಾರೆ ಅವ್ರದ್ದು ಕ್ಯಾನ್ಸಲ್ ಆಗಿರೋದು. 4,036 ಸರ್ಕಾರಿ ನೌಕರರ BPL ಕಾರ್ಡುಗಳು ಸಹ ರದ್ದಾಗಿದ್ದಾವೆ. 59,000 BPL ಕಾರ್ಡು APL ಆಗಿ ಈಗಾಗಲೇ ಪರಿವರ್ತನೆಯಾಗಿದೆ. ಟ್ಯಾಕ್ಸ್ ಕಟ್ಟೋರು ಕ್ಯಾನ್ಸಲ್ ಮಾಡ್ಕೊಳ್ಳಿ, ನಾವೇನು ಪ್ರಶ್ನೆ ಮಾಡಲ್ಲ. ಸರ್ಕಾರ ಕೆಲಸದಲ್ಲಿದ್ದವ್ರನ್ನು ಕ್ಯಾನ್ಸಲ್ ಮಾಡ್ಕೊಳ್ಳಿ. ಅರ್ಹ ಫಲಾನುಭವಿಗಳಿಗೆ ಮತ್ತೆ BPL ಕಾರ್ಡ್ ಕೊಡ್ತಾರೆ. ಯಾವಾಗ? 1 ವಾರದಲ್ಲಿ ಪರಿಶೀಲನೆ. 1 ವಾರದಲ್ಲಿ ನಿಜವಾಗ್ಲೂ ಕೂಡ ಪರಿಶೀಲನೆ ಆಗುತ್ತಾ, ಮರು ಲಾಗಿನ್ ಆಗುತ್ತಾ ಅನ್ನೋದೇ ಈಗಿರುವಂತ ಯಕ್ಷ ಪ್ರಶ್ನೆ. ನೋಡಿ, BPLಗೆ ಅನರ್ಹ ಆದವರನ್ನ APLಗೆ ಸೇರಿಸಲಾಗಿದೆ. ಇವತ್ತು ಬೆಂಗಳೂರಲ್ಲಿ ಆಹಾರ ಸಚಿವ KH ಮುನಿಯಪ್ಪ ಅವರು ಸುದ್ದಿಗೋಷ್ಠಿಯನ್ನ ನಡೆಸಿ ಒಂದಷ್ಟು ಗೊಂದಲಗಳಿತ್ತಲ್ಲ ಅದಕ್ಕೆ ತೆರೆ ಎಳೆಯುವಂತಹ ಕೆಲಸ ಮಾಡ್ತಾರೆ.
ಇವತ್ತು ಸುದ್ದಿಗೋಷ್ಠಿಯಲ್ಲಿ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಅವರು ಏನು ಹೇಳ್ತಾರೆ, ಅದರ ಜೊತೆಗೆ ಬಸವರಾಜ ಬೊಮ್ಮಾಯಿ ಅವರು ಕೂಡ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರು ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಖಡಕ್ ಆಗಿ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಏನ್ ಮಾತನಾಡಿದ್ದಾರೆ ಮೂರು ಜನ, ಬನ್ನಿ ನೋಡೋಣ. ತೆರಿಗೆ ಪಾವತಿ ಮತ್ತು ಸರ್ಕಾರಿ ನೌಕರರನ್ನು ಹೊರತುಪಡಿಸಿ ಉಳಿದಂತೆ ಯಾವುದೇ ಕಾರ್ಡ್ಗಳನ್ನು ರದ್ದುಪಡಿಸಬಾರದು ಎಂದು ಮಾನ್ಯ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. ಆದಾಯ ತೆರಿಗೆ ಪಾವತಿ ಮತ್ತು ಸರ್ಕಾರಿ ನೌಕರರನ್ನು ಹೊರತುಪಡಿಸಿ ಉಳಿದಂತೆ ಯಾವುದೇ ಕಾರ್ಡ್ಗಳನ್ನು ರದ್ದುಪಡಿಸಬಾರದು ಎಂದು ಮಾನ್ಯ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ ಮತ್ತು ಆದೇಶವನ್ನು ಮಾಡಿದ್ದಾರೆ. ರಾಜ್ಯ ಸರ್ಕಾರ ಯಾವುದೇ BPL ಕಾರ್ಡ್ಗಳನ್ನು ರದ್ದುಪಡಿಸಿಲ್ಲ. ಅನರ್ಹ ಇರಬಹುದು ಎಂಬ ಕಾರ್ಡ್ಗಳನ್ನು ತಾತ್ಕಾಲಿಕವಾಗಿ ಅಮಾನತಿನಲ್ಲಿ ಇಡಲಾಗಿದೆ. BPLಗೆ ಅರ್ಹರಲ್ಲದವರನ್ನು APLಗೆ ಸೇರಿಸಲಾಗಿದೆ. ಒಟ್ಟಾರೆ ಆದಾಯ ತೆರಿಗೆ ಪಾವತಿ ಮತ್ತು ಸರ್ಕಾರಿ ನೌಕರ ಕಾರ್ಡುಗಳು ಟೋಟಲ್ಲು 1,02,509 ಕಾರ್ಡು, 1,02,509 ಎರಡು ಸೇರಿ. ಇನ್ಕಮ್ ಟ್ಯಾಕ್ಸು 98,473, ಸರ್ಕಾರಿ ಸೇವೆಯಲ್ಲಿರೋರು 4,036. ಇನ್ಕಮ್ ಟ್ಯಾಕ್ಸ್ ಸಂಬಂಧಪಟ್ಟಂಗೆ 98,473, ಸರ್ಕಾರಿ ಕೆಲಸದಲ್ಲಿರೋರು 4,036, ಒಟ್ಟಾರೆ 1,02,509. ಈ ಒಟ್ಟು ಕಾರ್ಡ್ದಾರರು ಹೇಳ್ತೀನಿ, ಇವರು ರದ್ದು ಮಾಡುವುದನ್ನು ತೀರ್ಮಾನ ಮಾಡಿದ್ದೇವೆ. ಸರ್ಕಾರಿ ನೌಕರರ ಪಡಿತರ ಚೀಟಿ ಪಡೆದಿರುವ ಮಾಹಿತಿಯನ್ನು ಪಡೆದು ಪರಿಶೀಲಿಸಿ BPLಗೆ ಅನರ್ಹರೆಂದು ಕಂಡು ಬಂದಿರುವ ಕಾರ್ಡ್ಗಳನ್ನು APLಗೆ ಸೇರಿಸಲಾಗಿದೆ. BPLಗೆ ಅರ್ಹರಿದ್ದು ಅಂಥವರನ್ನು BPLಗೆ ಸೇರಿಸಿರುವ ಪ್ರಕರಣಗಳಲ್ಲಿ ಅರ್ಹ ಕಾರ್ಡ್ಗಳನ್ನು BPL ಕಾರ್ಡ್ಗಳಾಗಿ ಪುನರ್ ಸ್ಥಾಪಿಸಲು ಕ್ರಮ ಕೈಗೊಳ್ಳಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ. BPLಗೆ ಅರ್ಹರಿದ್ದು ಅಂಥವರನ್ನು APLಗೆ ಸೇರಿಸಿರುವ ಪ್ರಕರಣಗಳಲ್ಲಿ ಅರ್ಹ ಕಾರ್ಡ್ಗಳನ್ನು BPL ಕಾರ್ಡ್ಗಳಿಗೆ ಪುನರ್ ಸ್ಥಾಪಿಸಲು ಕ್ರಮ ಕೈಗೊಳ್ಳಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ. ಅಂದರೆ ಭಾರತ ದೇಶದಲ್ಲಿ ಇಂಥ ವ್ಯವಸ್ಥೆ ಕಾರ್ಡ್ಗಳನ್ನು APL ಅಂತವರು ಕೂಡ BPL ಇರುವುದು ಇಡೀ ಕರ್ನಾಟಕ ರಾಜ್ಯದಲ್ಲೆಲ್ಲ ಇಡೀ ಭಾರತ ದೇಶದಲ್ಲಿದ್ದಾರೆ ಅಂತ ಕೇಂದ್ರ ಸರ್ಕಾರ ನಿನ್ನೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದಾರೆ. ದಾಖಲೆಯನ್ನು ಕೊಟ್ಟಿದ್ದಾರೆ. 5,08,00,000 ಅಲ್ಲಿ ಇದ್ದಾರೆ ಒಟ್ಟಾರೆ ಭಾರತ ದೇಶದಲ್ಲಿ ಅಂದಾಗ ಇಲ್ಲಿ ಕೂಡ ಇರ್ತಾರೆ ಅನ್ನೋದನ್ನು ತಮ್ಮ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀವಿ. ಗೊಂದಲಕ್ಕೆ ಅವಕಾಶ ಕೊಡಬಾರ್ದಂತ ಈ ನಿರ್ಣಯವನ್ನು ತೆಗೆದುಕೊಂಡಿದ್ದೀವಿ. ಈ ನಿರ್ಣಯ ಇವತ್ತು ಏನು ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಆದೇಶ ಕೊಟ್ಟಿದ್ದಾರೆ, ಇದನ್ನು ನಾವು ಜಾರಿ ಮಾಡೋದಕ್ಕೆ ತೀರ್ಮಾನ ಮಾಡು. ಅಧಿಕಾರಿಗಳು ಈಗಾಗಲೇ ನಾವು ಬೆಳಗ್ಗೆ 10 ಗಂಟೆಯಿಂದ ತೀರ್ಮಾನ ಮಾಡಿದ್ದೀವಿ. ಅತ್ಯಂತ ಕಟ್ಕಡೆ, ಅತ್ಯಂತ ಸ್ಲಮ್ನಲ್ಲಿರುವಂತ ಒಂದು ಮನೆಯಲ್ಲಿ ಒಬ್ಬರು ವಾಸ ಮಾಡೋಕ್ಕಾಗಲ್ಲ. ಅಂಥದ್ರಲ್ಲಿ 7-8 ಜನ ಇದ್ದಾರೆ. ಯಾವುದೇ ಸರ್ಕಾರಿ ಕೆಲಸ ಇಲ್ಲ, ಯಾವ ಕೆಲಸನೂ ಇಲ್ಲ, ಮನೆ ಕೆಲಸ ಮಾಡ್ಕೊಂಡಿರೋರು ತಿಂಗಳಿಗೆ 3,000 2,000 ತಗೊಳ್ಳೋರ BPL ಕಾರ್ಡ್ ರದ್ದಾಗಿದೆ. ಮಾತೆತ್ತಿದ್ರೆ ಮಂತ್ರಿಗಳು, ಮುಖ್ಯಮಂತ್ರಿಗಳು IT ಮತ್ತು ಸರ್ಕಾರಿ ನೌಕರರು ಅಂತಾರೆ. ಇವರು ಸರ್ಕಾರಿ ನೌಕರ IT ಕಟ್ತಾರ, GST ಕಟ್ತಾರ. ತೆಳಗಡೆ ನಡೀತಿರುವಂಥ ಸತ್ಯನೇ ಬೇರೆ, ಮಂತ್ರಿಗಳು ಮುಖ್ಯಮಂತ್ರಿಗಳು ಹೇಳ್ತಿರೋದೇ ಬೇರೆ. ಮತ್ತೆ ಎರಡನೇದಾಗಿ ಈ ಸರ್ಕಾರ ಒಂದು ರೀತಿಯಲ್ಲಿ ಯೂಟರ್ನ್ ಸರ್ಕಾರ. ಮೂಡಾ ಸೈಡ್ ತಗೊಂಡ್ರು ವಾಪಸ್ ಕೊಟ್ಟರು, ವಾಫ್ ನೋಟಿಸ್ ಕೊಟ್ಟರು ವಾಪಸ್ ಪಡೆದ್ರು, ಅಲ್ಪಸಂಖ್ಯಾತರಿಗೆ 4% ರಿಸರ್ವೇಷನ್ ಮಾಡ್ತೀವಿ ಕಾಂಟ್ರಾಕ್ಟ್ಗೆ ಅದನ್ನು ವಾಪಸ್ ತಗೊಂಡ್ರು. ಈಗ BPL ಕಾರ್ಡು ರದ್ದು ಮಾಡಿದ್ರೆ ವಾಪಸ್ ನಾವು ಮಾಡ್ತೀವಿ ಅಂತ ಬುದ್ಧಿ ಇಲ್ವಾ ಇವ್ರಿಗೆ? ಮಾಡೋಕ್ಕಿಂತ ಮುಂಚೆ ಎಲ್ಲದಕ್ಕೂ ಮುಖ್ಯಮಂತ್ರಿಗಳು ಒಂದು ಸಭೆ ಮಾಡೋದು, ಒಂದು ಡೈರೆಕ್ಷನ್ ಕೊಡೋದು, ಯಾವುದು ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. ಕರ್ನಾಟಕದಲ್ಲಿ ಫ್ರೀ 5 kg ಅಕ್ಕಿ 7 kg ಅಕ್ಕಿಯನ್ನ ಫ್ರೀಯಾಗಿ ಕೊಡೋಕೆ ಯಾರು ಮಾಡಿದ್ದು? ಯಾರ್ರಿ? 7 kg ಅಕ್ಕಿ ಕೊಡ್ಲಿಕ್ಕೆ ಫ್ರೀಯಾಗಿ ಕೊಡ್ಬೇಕು ಅಂತ ಮಾಡಿದ್ದು ಸಿದ್ದರಾಮಯ್ಯ ಸರ್ಕಾರ.
ಅದನ್ನ 7 ಕೆಜಿಯಿಂದ 5 ಕೆಜಿಗಳು ಇಳಿಸ್ತವ್ರು ಯಾರು? 7 ಕೆಜಿಯಿಂದ 5 ಕೆಜಿಗಳು ಇಳಿಸ್ತವ್ರು ಯಾರು? ಮಿಸ್ಟರ್ ಯಡಿಯೂರಪ್ಪ. Mr. Ashoka was in his cabinet. Mr. Ashoka, now he is a leader of the opposition. He was in the Yediyurappa's cabinet. ಯಾಕೆ ಹೋಗಿ 2 ಕೆಜಿ ಕಮ್ಮಿ ಮಾಡ್ಬಿಟ್ರಲ್ಲ, ಯಾಕೆ ಬಾಯಿ ಉಸಿರೆತ್ತಲಿಲ್ಲ? ಬಿಜೆಪಿ ಅವ್ರು ಯಾಕ್ರಿ ಮಾತಾಡ್ಲಿಲ್ಲ? ಯಾಕೆ 2 ಕೆಜಿ ಕಡಿಮೆ ಮಾಡಿದ್ರು?